ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಪ್ರೀವಿಯಸ್ ಮಂತ್ನಲ್ಲೇ ಮಾರ್ಚ್ನಲ್ಲೇ ಕರೆದಿದ್ರು, ಬಟ್ ಯಾವುದೇ ಲಿಂಕನ್ನು ಪ್ರೊವೈಡ್ ಮಾಡಿಲಾಗಿತ್ತು KA ಕಡೆಯಿಂದ. ಸೊ ಇವಾಗ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಅಪ್ಡೇಟ್ನಲ್ಲಿ ಯಾವ ದಿನಾಂಕದಂದು ಸ್ಟಾರ್ಟ್ ಆಗ್ತದೆ, ಏಪ್ರಿಲ್ನಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕ ಅರ್ಹತೆ ಪ್ರತಿಯೊಂದು ವೇಕೆನ್ಸಿಗಳು ಯಾವುದು ಏನು ಎಲ್ಲನೂ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ, ಸೊ ಆ ಡೇಟನ್ನು ಏನು, ಯಾವ ಡೇಟು, ಕೊನೆಯ ದಿನಾಂಕ ಏನು, ಪ್ರತಿಯೊಂದು ತಿಳಿದುಕೊಳ್ಳೋಣ ಬನ್ನಿ. ಸೊ ಯಾರು ಹೊಸಬ್ರು ನೋಡ್ತೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಅದೇ ರೀತಿ BMTCಗೆ ವೇಟ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ 3ನೇ ತಾರೀಕಿಗೆ ಅಂದರೆ ಮೊನ್ನೆ ಜಸ್ಟು ಅದಕ್ಕೆ ಸೂಚನೆಯನ್ನು ಹೊರಡಿಸಿದ್ದಾರೆ, ನೋಟಿಸ್ ಬಿಟ್ಟಿದ್ದಾರೆ. ಸೊ ನಾವು ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇನ್ನಿತರ ಹುದ್ದೆಗಳಿಗೆ ಎಲ್ಲ ನೋಡ್ತಾ ಬಂದರೆ ಈ ರೀತಿ ವರ್ಗೀಕರಣಗಳನ್ನು ಮಾಡಿದ್ದಾರೆ. ಸೊ ವರ್ಗೀಕರಣವನ್ನು ನೋಡ್ತಾ ಹೋಗೋಣ ಇವಾಗ ಯಾವ ರೀತಿ ಅಂತ, ಯಾವ್ಯಾವ ಕಾಸ್ಟ್ ಅವ್ರಿಗೆ ಯಾವ ರೀತಿ ಅಂತ. ಪರಿಶಿಷ್ಟ ಜಾತಿಯವರಿಗೆ ಟೋಟಲ್ 388, ಪರಿಶಿಷ್ಟ ಪಂಗಡ 161, ಕ್ಯಾಟಗರಿವನ್ನು 92 ಹುದ್ದೆಗಳಿದೆ. ಅದೇ ರೀತಿ 2A 343, 2B 91, 3A 91, ಆಮೇಲೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 1006, ಒಟ್ಟು ಹುದ್ದೆಗಳು 2,286 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಇದು ಟೋಟಲ್ ವೇಕೆನ್ಸಿಗಳಾಗಿರುತ್ತೆ. ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಬಂದರೆ ನಿಮಗೆಲ್ಲ ಗೊತ್ತಿದೆ, PUC ಪಾಸಾಗಿರೋ ಆರ್ಟ್ಸು, ಕಾಮರ್ಸ್, ಸೈನ್ಸ್ ಅವ್ರು ಯಾರಾದರೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಸೊ ಆಮೇಲೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ CBSE ಅವರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೇ ಶೈಕ್ಷಣಿಕ ಅರ್ಹತೆ, ಮತ್ತೇನು ಇದರಲ್ಲಿ ನೋಡೋ ಅವಶ್ಯಕತೆ ಇಲ್ಲ ಅಂತ ಇದು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಆಮೇಲೆ ದೇಹದಾಢ್ಯತೆ ನೋಡೋದಾದರೆ ಆಲ್ರೆಡಿ ಗೊತ್ತಿದೆ, ಪುರುಷರು 160 ಸೆಂಟಿಮೀಟ್ರ್ ಹೈಟ್ ಇರಲೇಬೇಕು ಎನಿ ಕಂಡೀಷನು. ಆಮೇಲೆ ಮಹಿಳೆಯರು 150 ಹೈಟ್ ಇರಲೇಬೇಕು. ಸೊ ಇದು ಒಂದು ಅಧಿಕ ಸೂಚನೆ ದೇಹದಾಢ್ಯತೆದಾಗಿದೆ. ವಯೋಮಿತಿ ಅಂತೂ ಗೊತ್ತಿದೆ, ವಯೋಮಿತಿ ಅಂತೂ ನೋಡ್ಬೋದು ನೀವು. ಸಾಮಾನ್ಯ ಇದನ್ನು ಕೂಡ ಕಾಸ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವ್ರಿಗೆ 18ರಿಂದ 30, ಆಮೇಲೆ 2A 3Bದವ್ರಿಗೆ 18ರಿಂದ 30, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 18ರಿಂದ 40, ಈ ರೀತಿ ವರ್ಗೀಕರಣ ಮಾಡಿದ್ದಾರೆ. ವೇತನ ಶ್ರೇಣಿ ಎಲ್ಲ ನೋಡ್ಬೋದು. ವೇತನ ಶ್ರೇಣಿ ಸ್ಟಾರ್ಟಿಂಗ್ 12,000ದಿಂದ ಇರುತ್ತೆ, ಆಮೇಲೆ 18,000ದಿಂದ 25,000ದವರೆಗೂ ಕೂಡ ವೇತನ ಶ್ರೇಣಿಯನ್ನು ಕೊಡ್ತಾರೆ. ಸೊ ಇದು ಒಂದು ವೇತನ ಶ್ರೇಣಿ, ಒಳ್ಳೆ ವೇತನ ಶ್ರೇಣಿ ಅಂತ ಹೇಳ್ಬೋದು. ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸಿ. ಅಷ್ಟೇ ಅಲ್ಲದೆ ಇದೇ ಮೇನ್ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು, ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗ್ತದಂತ. ಸೊ ಯಾವ ದಿನಾಂಕದಂದು ಲಿಂಕ್ KAದವ್ರು ಬಿಡ್ತಾರೆ ಅಂದರೆ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ 19/4/2024. ಸೊ ಇದೇ ತಿಂಗಳ 19ನೇ ತಾರೀಕಿಗೆ ಬಿಡ್ತಾರೆ. ಕೊನೆಯ ದಿನಾಂಕ ನೋಡೋದಾದರೆ 18/5 ಅಂದರೆ ಮೇ 18ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಕೂಡ 19ನೇ ತಾರೀಕು ಆಗಿರುತ್ತೆ. ಸೊ ಈ ಡೇಟಿಂದ ನಿಮಗೆ ಖುಷಿಯಾಗಿರ್ಬೋದು. ಈ ಟೈಮಲ್ಲಿ ಇದು 2ನೇ ಸರಿ ಡೇಟ್ ಅಲ್ವಾ, ಸೊ ಈ ಸಲ ಪಕ್ಕ ಬಿಟ್ಟೇ ಬಿಡ್ತಾರೆ. ಲಿಂಕನ್ನು ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಸೊ ಅಷ್ಟೇ. ಆಮೇಲೆ ಅರ್ಜಿ ಶುಲ್ಕ ಅಂತ ಗೊತ್ತಿದೆ ಆಲ್ರೆಡಿ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಸಾಮಾನ್ಯ ವರ್ಗದವ್ರಿಗೆ ಕ್ಯಾಟಗರಿ 2A 3Bದವ್ರಿಗೆ 750, SC ST ಪರಿಶಿಷ್ಟ ಜಾತಿ ಆಮೇಲೆ ಎಕ್ಸ್ ಆರ್ಮಿಗಳಿಗೆಲ್ಲ 500 ರೂಪಾಯಿ ಇದೆ. ಫೀಸ್ ಸ್ವಲ್ಪ ಇಟ್ಟಿದ್ದಾರೆ, ಆದರೂ ಕೂಡ BMTCದಲ್ವ ಹಾಕಿ ಹಾಕ್ತಾರೆ ಎಷ್ಟೋ ಜನ. ಅದು ಕೂಡ KA ಕಡೆಯಿಂದ ಕರೆದಿರೋದು. ಆಯ್ಕೆ ವಿಧಾನ ಅಂತ ಗೊತ್ತಿದೆ. ಆಯ್ಕೆ ವಿಧಾನ ಅಂದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಒಂದು ನಡೆಸ್ತಾರೆ. ಅದರಲ್ಲಿ 30% ಅಭ್ಯರ್ಥಿಗಳಿಗೂ 30% ತೊಗೊಂಡವ್ರಿಗೆ ಆಯ್ಕೆ ವಿಧಾನದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿ ನೀವು ನೋಡ್ಕೊಳ್ಬೋದು ಏನೇನು ಕೊಟ್ಟಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಾವು ಇದ್ರ ಬಗ್ಗೆ ಇನ್ನೊಂದು ನೋಡ್ತಾ ಹೋದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗಳು ಎಲ್ಲ ಕೂಡ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಬನ್ನಿ. ಆಮೇಲೆ ಅದೇ ರೀತಿ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಸಬ್ಜೆಕ್ಟು ಏನೇನು ಎಕ್ಸಾಮ್ಗೆ ಬೀಳುತ್ತೆ ಅಂತ ಅದನ್ನು ಕೂಡ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ. ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.